ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯಗಳು ಎಲ್ಲಿ ಎಚ್ಚರವಾಗಿರುತ್ತೋ ಅಲ್ಲಿ ಯೋಗಿಯಾದವನಿಗೆ ಕತ್ತಲೆಯಾಗಿರುತ್ತೆ, ಎಲ್ಲಿ ಇಂದ್ರಿಯಗಳು ಎಚ್ಚರವಾಗಿಲ್ಲವೋ ಅಲ್ಲಿ ಯೋಗಿಯಾದವನಿಗೆ ಹಗಲಿರುತ್ತೆ ಅಂತ ಹೇಳ್ತಾನೆ. ಈಗಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 70ನೇ ಶ್ಲೋಕ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಾಂ ಪ್ರವಿಶಂತಿ ಸರ್ವೇ ಸಾ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಈ ಶ್ಲೋಕದ ಅರ್ಥ, ಸದಾ ನದಿಗಳ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಅವನು ಶಾಂತಿಯನ್ನು ಹೊಂದುತ್ತಾನೆ, ಕಾಮನೆಗಳನ್ನು ಬಯಸೋದಿಲ್ಲ. ಈ ಶ್ಲೋಕದ ಭಾವಾರ್ಥ, ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋ ಗಾದೆ ಮಾತಿದೆ. ಈ ಶ್ಲೋಕ ಗಾದೆ ಮಾತಿಗೆ ಪ್ರತಿರೂಪ ಅಂತಲೇ ಹೇಳ್ಬೋದು. ಸಮುದ್ರ ಯಾವಾಗಲೂ ನೀರಿನಿಂದ ತುಂಬಿರುತ್ತೆ. ಹಲವಾರು ನದಿಗಳ ನೀರು ಹಗಲು ರಾತ್ರಿ ಎನ್ನದೆ ಬಂದು ಸಮುದ್ರವನ್ನು ಸೇರುತ್ತೆ. ಮಳೆಗಾಲದಲ್ಲಿ ಹೆಚ್ಚು ಮಳೆಯೂ ಆಗುತ್ತೆ, ಆದರೂ ಸಮುದ್ರದ ಕಟ್ಟೆ ಒಡೆಯೋದಿಲ್ಲ. ಅದು ತನ್ನ ಮೇರೆಯಲ್ಲಿಯೇ ಸ್ಥಿರವಾಗಿರುತ್ತೆ. ಅದರಲ್ಲಿ ನೀರು ಹೆಚ್ಚಾಗೋದು ಇಲ್ಲ. ಹಾಗೆಯೇ ದೊಡ್ಡ ಬರಗಾಲ ಬಂದು ಮಳೆನೇ ನಿಂತು ಹೋದರೂ, ನದಿಗಳೆಲ್ಲ ಬತ್ತಿ ಹೋದರೂ ಸಹ ಸಮುದ್ರದ ನೀರು ಕಡಿಮೆ ಆಗೋದಿಲ್ಲ. ಬರುವ ಅಥವಾ ಬಾರದಿರುವ ನೀರಿನಿಂದ ಸಮುದ್ರ ಉಬ್ಬುವುದಿಲ್ಲ, ಹಾಗೆ ತಗ್ಗುವುದೂ ಇಲ್ಲ. ಹಾಗೆ ಜ್ಞಾನಿಯಾದವನು ಕೂಡ ಹಗಲು ರಾತ್ರಿ ಈ ಪ್ರಪಂಚದ ಸುದ್ದಿ ಸಮಾಚಾರಗಳನ್ನು ಪಂಚೇಂದ್ರಿಯಗಳು ಇವನತ್ತ ತರುತ್ತೆ. ಆದರೆ ಅವನು ಉಬ್ಬೋದೂ ಇಲ್ಲ, ಕುಗ್ಗೋದೂ ಇಲ್ಲ. ಸಮುದ್ರದ ಒಳಗೆ ಹೋಗುವ ನದಿಯ ನೀರಿನಂತೆ ಬಯಕೆಗಳು ಇವನಲ್ಲಿಗೆ ಬರಬಹುದು, ಆದರೆ ಅವನು ತನ್ನ ಚಟುವಟಿಕೆಗಳಲ್ಲಿ ಸ್ಥಿರವಾಗಿರ್ತಾನೆ. ಇಂದ್ರಿಯ ತೃಪ್ತಿಯ ಬಯಕೆ ಇರೋದಿಲ್ಲ. ಅವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೃಪ್ತನಾಗಿ ಸಮುದ್ರದಂತೆ ಸ್ಥಿರವಾಗಿ ನಿಲ್ತಾನೆ. ಅವನ ಬಳಿಗೆ ಕೀರ್ತಿ ಬರುತ್ತೆ, ಧನ ಬರುತ್ತೆ, ಅಧಿಕಾರ ಬರುತ್ತೆ, ಆದರೆ ಅವನು ಯಾವುದಕ್ಕೂ ಕೈ ಒಡ್ಡುವವನಲ್ಲ. ಅವನು ಭೋಗಕ್ಕಾಗಿ ಆಸೆಪಟ್ಟವನಲ್ಲ, ಅದಾಗಿ ಬಂದರೂ ಅದನ್ನು ಸ್ವೀಕರಿಸೋದಿಲ್ಲ. ತುಂಬಿದರೂ ತುಳುಕದಂತೆ ನಿಂತ ಕಡಲನ್ನು ಎಲ್ಲ ನದಿಗಳ ನೀರು ಸೇರುವಂತೆ ಯಾರನ್ನು ಎಲ್ಲ ವಿಷಯಗಳು ತುಂಬಿಯೂ ತುಳುಕದಂತೆ ಬಂದು ಸೇರುವವೋ ಅವನು ಮುಕ್ತಿಯನ್ನು ಪಡಿತಾನೆ. ಬಯಕೆಗಳ ಬೆನ್ನತ್ತುವವನಲ್ಲ, ಭಗವಂತನನ್ನು ಕಂಡವನು ಸತ್ಯದ ಸಾಕ್ಷಾತ್ಕಾರವಾದವನು. ಭಗವಂತನನ್ನು ಕಾಣುವ ಸರಿ ದಾರಿಯಲ್ಲಿ ನಡೆಯುವವನು ಹೇಗಿರ್ತಾನೆ ಅನ್ನೋ ವಿಷಯವನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸ್ತಾನೆ. ಹೇಗೆಂದರೆ, ಜ್ಞಾನಿಯ ಮನಸ್ಸು ಸದಾ ಆನಂದಮಯವಾಗಿರುತ್ತೆ. ಆತ ಕಿರು ತೊರೆಗಳಂತೆ ಇರದೆ ಕಡಲಿನಂತೆ ನಿಂತಿರ್ತಾನೆ. ಪ್ರಪಂಚದ ಎಲ್ಲ ಭೋಗ ವಸ್ತುಗಳು ಅವನನ್ನು ಪ್ರವೇಶಿಸಿದರೂ ಕೂಡ ಅವನು ವಿಚಲಿತನಾಗದೆ ಸುಖ ದುಃಖಗಳನ್ನು ಮೀರಿ ನಿಲ್ತಾನೆ. ಆತನ ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ಆತ ಭಗವಂತನಲ್ಲಿ ನಿಷ್ಠೆ ಇಟ್ಟು ಮೋಕ್ಷವನ್ನು ಪಡಿತಾನೆ. ಆದರೆ ಬಯಕೆಗಳ ಬೆನ್ನು ಹತ್ತುವವನು ಅದರಿಂದ ಈಚೆ ಬಾರದೆ ಎಂದೂ ನಿಜವಾದ ಸುಖವನ್ನು ಕಾಣಲಾರ ಅಂತಲೇ ಶ್ರೀಕೃಷ್ಣ. ತುಂಬಿದರೂ ತುಳುಕದಂತೆ ಸಮುದ್ರದ ಹಾಗೆ ನಿಲ್ಲಬೇಕು ಅನ್ನೋದು ಶ್ರೀಕೃಷ್ಣನ ಮಾತು. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.